ಹಾಯ್ ಹಲೋ ನಮಸ್ಕಾರ ಎಲ್ಲ ಪಿ ಜಿ ಸಿ ಟಿ ವಿದ್ಯಾರ್ಥಿಗಳೇ. ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ಸ್ ಕೇಳ್ತಾ ಇದ್ದಾರೆ, ಸರ್ ನಮಗೆ ರಿಸಲ್ಟ್ ಯಾವಾಗ ಬರುತ್ತೆ, ಮತ್ತು ಕೆಲವೊಂದು ನಮಗೆ ಮಿಸ್ಟೇಕ್ಸ್ ಮಾಡಿದ್ದೇವೆ ಅಪ್ಲಿಕೇಶನ್ ಫಾರ್ಮಲ್ಲಿ, ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು. ಓಕೆ, ಮತ್ತು ಥರ್ಡ್ ಕ್ವಶನ್ ಬಂದುಬಿಟ್ಟು ಕೌನ್ಸಿಲಿಂಗ್ ಪ್ರೊಸೀಜರ್ ಬಗ್ಗೆ ಒಂದು ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಕೊಡಿ ಸರ್, ನಮಗೆ ಕೆಲವೊಂದು ಡೌಟ್ಸ್ ಇದಾವೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಡೌಟನ್ನು ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಎಲ್ಲ ಕೂಡ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊತ ಬರ್ತೇನೆ. ನೋಡಿ ಒಬ್ಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರು, ಸರ್ ನಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಓಕೆ, ಕೆಲವೊಬ್ರು ಯಾರೋ ಅದಕ್ಕೆ ರೀಕಮೆಂಟ್ ಮಾಡಿದ್ರು, ನಾರ್ಮಲ್ MBAದವರು ಆದಷ್ಟು ಬೇಗನೆ ಕಾಲೇಜಿಗೆ ಫೀಸ್ ಕಟ್ಟಿಬಿಟ್ಟು ಪ್ರೈವೇಟ್ ಕಾಲೇಜಿಗೆ ಸಾಕಷ್ಟು ಹೈ ಅಮೌಂಟ್ ಪೇ ಮಾಡಿಬಿಟ್ಟು ಆಲ್ರೆಡಿ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದಾರೆ. ವೆರಿ ಸೂನ್ ಅವರಿಗೆ ಕಾಲೇಜ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಕಮೆಂಟ್ ಮಾಡಿದ್ರು. ನೋಡಿ ವಿದ್ಯಾರ್ಥಿಗಳೇ, ನಾರ್ಮಲ್ MBA ಏನಿರುತ್ತಲ್ವಾ, ಸೊ ಯೂಶಲಿ PCT ಆಲ್ಸೋ ನಾರ್ಮಲ್ MBAನೇ. ಬಟ್ ಏನಪ್ಪ ಅಂತಂದರೆ, ಸೊ ಒಂದು ಪ್ರೈವೇಟ್ ಮುಖಾಂತರ ಫೀಸ್ ಜಾಸ್ತಿ ಕೊಟ್ಟು ಅವ್ರಿಗೆ ಇಷ್ಟ ಆಗಿರುವಂಥ ಕಾಲೇಜ್ಗೆ ಹೋಗ್ತಾರೆ. ಓಕೆ, ಅವ್ರದ್ದು ಅಡ್ಮಿಷನ್ ಆಗಿರುತ್ತೆ. ಬಟ್ ನಿಮ್ಮದು ಏನಪ್ಪ ಅಂದರೆ ಆಲ್ಮೋಸ್ಟ್ ಆಲ್ ನಿಮಗೆ ಅಕ್ಟೋಬರ್ ಅಥವಾ ನವಂಬರ್ಗೆ ಫಸ್ಟ್ ರೌಂಡ್ ಮುಗಿಯುತ್ತೆ. ಓಕೆ, ಬಟ್ ಸೆಕೆಂಡ್ ರೌಂಡು ಮತ್ತು ಕ್ಯಾಶುವಲ್ ವೇಕೆನ್ಸಿ ರೌಂಡು ಅಪ್ ಟು ಡಿಸೆಂಬರ್ ಲಾಸ್ಟ್ ವೀಕ್ವರೆಗೂ ನಿಮಗೆ ನಡೆಯುತ್ತೆ. ಓಕೆ, ಪ್ರತಿ ವರ್ಷ ಕೂಡ ಇದೇ ರೀತಿ ಆಗೋದು. ಸೊ ನಿಮಗೆ ಪೇಷನ್ಸ್ ಇರಲೇಬೇಕು ಅಂಟಿಲ್ ಅನ್ಲೆಸ್ ಅಕ್ಟೋಬರ್ ಅಥವಾ ನವಂಬರ್ ಅಥವಾ ಡಿಸೆಂಬರ್. ಓಕೆ, ಡಿಸೆಂಬರ್ ಅಂದರೆ ಆಲ್ಮೋಸ್ಟ್ ಆಲ್ ಸೆಕೆಂಡ್ ರೌಂಡು ಅಥವಾ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಮುಗಿದು ಹೋಗುತ್ತೆ. ಓಕೆ, ಬಟ್ ಅಕ್ಟೋಬರ್ ಅಥವಾ ನವಂಬರ್ಗೆ ನೀವು ಅಡ್ಮಿಷನ್ ಆಗ್ತೀರಾ, ಕಾಲೇಜಸ್ ಕೂಡ ಚಾಲೂ ಆಗ್ತವೆ ಆ ಟೈಮಲ್ಲಿ. ಆಯಿತಾ, ಸೊ ಅದಕ್ಕೆ ಯಾರು ಕೂಡ ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ, ವೇಟ್ ಮಾಡಿ. ಆಯಿತಾ, ನೆಕ್ಸ್ಟ್ ಕೆಲವರು ಸರ್ ನಾವು ನೇಮಲ್ಲಿ ಮಿಸ್ಟೇಕ್ ಮಾಡಿದ್ದೇವೆ, ಮತ್ತು ನಾನು KA ಆಫೀಸಿಗೆ ಹೋದರೂ ಕೂಡ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಗೆ ಏನೋ ಚೇಂಜಸ್ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಓಕೆ, ನಮಗೆ ಇಗ್ನೋರ್ ಮಾಡ್ತಾ ಇದ್ದಾರೆ. ಸೊ ಏನು ಮಾಡಬೇಕು ಹಾಗಾದರೆ? ನೆಕ್ಸ್ಟ್ ಕೆಲವೊಬ್ಬರು ಒಂದು ಹಳೆ ಒಂದು ಎಡಿಟ್ ಲಿಂಕ್ ಇದೆ ಐತಲ್ಲ, ಅದಕ್ಕೆ ಹೋಗ್ಬಿಟ್ಟು ಲಾಗಿನ್ ಮಾಡೋಕ್ಕೆ ಹೋದರೆ OTP ಹೋಗ್ತಾ ಇಲ್ಲ. ಓಕೆ, ನಮ್ಮದೇ ಒಂದು ಯೂಸರ್ ID ಕೂಡ ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇದೆ. ನೋಡಿ ವಿದ್ಯಾರ್ಥಿಗಳೇ, ಆ ಒಂದು ವೆಬ್ಸೈಟ್ ತಪ್ಪಾಗಿದೆ. ಓಕೆ, ಅವ್ರ ವೆಬ್ಸೈಟೇ ಎರರ್ ಇದೆ, ಅದಕ್ಕೆ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ, ಅದು ಮುಗಿದು ಹೋಗಿದೆ. ಓಕೆ, ಇವಾಗ ಮತ್ತೊಮ್ಮೆ ಏನಾದರೂ ಅವರು ಆಪ್ಷನ್ ಎಂಟ್ರಿ ಲಿಂಕ್ ಕೊಟ್ಟಾಗ ನಿಮಗೆ ಈಸಿ ಆಗುತ್ತೆ, ಡೋಂಟ್ ವರಿ. ಓಕೆ, ಅಲ್ಲಿ ಮುಂದೆ ನಿಮಗೆ ಸೀಕ್ರೆಟ್ ಕೀ ಕೊಡ್ತಾರೆ, ಆ ಮುಖಾಂತರ ಕ್ಯಾನ್ ಆಲ್ಸೋ ಚೇಂಜ್ ಯುವರ್ ಪಾಸ್ವರ್ಡ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಅಪ್ಡೇಟ್ ಯುವರ್ ನ್ಯೂ ಪಾಸ್ವರ್ಡ್ ಆಲ್ಸೋ. ಓಕೆ, ಹಾಗಾಗಿ. ಆಯಿತಾ, ನೆಕ್ಸ್ಟು ಕೆಲವರು ವಿದ್ಯಾರ್ಥಿಗಳು, ಸರ್ ನಮ್ಮದು ಯೂನಿವರ್ಸಿಟಿದು ರಿಸಲ್ಟ್ ಮೊನ್ನೆ ತಾನೇ ಬಂದಿದೆ, ನಮಗೆ ಎಡಿಟ್ ಆಪ್ಷನ್ನು ಭಾಳ ಹಿಂದೆ ಕೊಟ್ಟಿದ್ದು ಡೇಟು. ಸೊ ಇವಾಗ ನಾವು ರಿಸಲ್ಟ್ ಬಂದಿದೆ, ಅದಕ್ಕೆ ಅಪ್ಡೇಟ್ ಮಾಡಬೇಕು ಬೇಡ ಅಂತ ಕೇಳ್ತಾ ಇದ್ರು. ಸೊ ನೋಡಿ ವಿದ್ಯಾರ್ಥಿಗಳೇ, ಎಡಿಟ್ ಆಪ್ಷನ್ ಮತ್ತೊಮ್ಮೆ ಕೊಟ್ಟರೆ ದಟ್ಸ್ ವೆರಿ ಗುಡ್. ಓಕೆ, ಚಾನ್ಸಸ್ ಇದೆ, ನೋಡೋಣ, ಬಂದರೆ ಒಳ್ಳೆಯದು, ಇಲ್ಲ ಅಂದರೆ ಪರವಾಗಿಲ್ಲ. ಸೊ ಬೇಸ್ಡ್ ಆನ್ ನಿಮಗೆ ಏನು ಹಳೇದೇನು ಅಪ್ಡೇಟ್ ಮಾಡಿರಲ್ಲ, ಸೊ ಅದ್ರ ಮೇಲೆ ನಿಮಗೆ ಇದು ಕ್ಯಾರಿ ಆನ್ ಆಗುತ್ತೆ. ಆಯಿತಾ, ನೆಕ್ಸ್ಟ್ ವಿದ್ಯಾರ್ಥಿಗೆ ಏನು ಕೇಳ್ತದೆ, ಸರ್ ನಮಗೆ ಇವಾಗ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಗಲಿಲ್ಲ ಅಂತಂದರೆ, ಓಕೆ, ನಾವು ಎಷ್ಟೋ 100-105 ಕಾಲೇಜ್ ಹಾಕಿದ್ದೇವೆ, ನಮ್ಮದು ರ್ಯಾಂಕಿಂಗ್ ಭಾಳ ಹಿಂದೆ ಇತ್ತು, ಕಾಲೇಜ್ ಸಿಗಲಿಲ್ಲ ಅಂದರೆ ನಾವು ಚಾಯ್ಸ್ ಎಂಟ್ರಿ ಮಾಡ್ಬೋದಾ? ನೋಡಿ ವಿದ್ಯಾರ್ಥಿಗಳು, ಯಾರಿಗೆ ಕಾಲೇಜ್ ಸಿಗುವುದಿಲ್ಲ ಅವ್ರಿಗೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಓಕೆ, ಆಪ್ಷನ್ ಎಂಟ್ರಿನೇ ಬೇರೆ, ಚಾಯ್ಸ್ ಎಂಟ್ರಿನೇ ಬೇರೆ. ಓಕೆ, ಚಾಯ್ಸ್ ಎಂಟ್ರಿ ಅಂದರೆ 1 2 3 ನಿಮ್ಮ ಡಿಸಿಷನ್ ಫೈನಲೈಸ್ ಮಾಡಿ ಹೇಳೋದು. ಆಯಿತಾ, ಅದಕ್ಕೆ ವಿದ್ಯಾರ್ಥಿಗಳೇ ಅದು ಕೂಡ ಚಾಯ್ಸ್ ಎಂಟ್ರಿ ಇರೋದಲ್ಲ, ಯಾರಿಗೆ ಕಾಲೇಜ್ ಸಿಗೋದಿಲ್ಲ. ಯಾರಿಗೆ ಕಾಲೇಜ್ ಸಿಕ್ಕಿದೆ ಅಂದರೆ ಫಸ್ಟ್ ರೌಂಡಲ್ಲಿ ನೀವು ಚಾಯ್ಸ್ 1 ಕೊಡಿ, ಅಥವಾ ಚಾಯ್ಸ್ 2 ಕೊಡಿ, ಅಥವಾ ಚಾಯ್ಸ್ 3 ಕೊಡಿ. ಓಕೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಬಗ್ಗೆ ಡೀಟೇಲ್ ವಿಡಿಯೋ ನಾನು ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ದೇನೆ, ಹೊಸ ಒಂದು ವಿಡಿಯೋ ಮಾಡಿದ್ದೆ, ಒಂದ್ಸಲ ನೋಡ್ಕೊಂಡು ಬನ್ನಿ. ಏನು ಕೆಲವು ವಿದ್ಯಾರ್ಥಿಗಳು ಡೌಟ್ ಏನು ಕೇಳ್ತಾರೆ, ಸರ್ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ತು ಬಟ್ ನಮಗೆ ಇಷ್ಟ ಆಗಲ್ಲ ಅಂದ್ರೆ ಏನು ಮಾಡಬೇಕು ಅಂತ. ನೋಡಿ ವಿದ್ಯಾರ್ಥಿಗಳೇ, ಇಷ್ಟ ಆಗಲಿಲ್ಲಪ್ಪ ಅಂದರೆ 2 ಥರ ಆಪ್ಷನ್ ಇರುತ್ತೆ ಕಾಲೇಜ್ ಇಷ್ಟ ಇಲ್ಲ ಅಂತಂದರೆ. ಆಯಿತಾ, ಮೊದಲೇದು ನಿಮಗೆ ಚಾಯ್ಸ್ 2 ಕೊಟ್ಟರೆ, ಇವಾಗ ಎಕ್ಸಾಂಪಲ್ಗೆ 1 to 100 ಕಾಲೇಜ್ ಎಂಟರ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಅದರಲ್ಲಿ ನಿಮಗೆ 50th ಕಾಲೇಜ್ ನಿಮಗೆ ಸಿಕ್ಕಿದೆ ಸದ್ಯ ಮಟ್ಟಿಗೆ, ಅದು ನಿಮಗೆ ಇಷ್ಟ ಇಲ್ಲ. ಸೊ ಇದು ಚಾಯ್ಸ್ 2 ಕೊಟ್ಟರೆ ಏನಾಗುತ್ತೆ, 50th to 100 ಕಾಲೇಜ್ ಎಲ್ಲ ಕೂಡ ಡಿಲೀಟ್ ಆಗ್ತದೆ, 1 to 49 ಕಾಲೇಜ್ ಅಷ್ಟೇ ನಿಮಗೆ ಆಪ್ಷನ್ ಎಂಟ್ರಿಗೆ ಇರ್ತವೆ. ಕಂಡೀಷನ್ ಇಸ್ ದಟ್ ಸಿಕ್ಕಿರುವಂಥ ಕಾಲೇಜು ಹೋಲ್ಡಲ್ಲಿ ಇರುತ್ತೆ. ಓಕೆ, ಬಟ್ ಏನಪ್ಪ ಚಾಯ್ಸ್ 3 ಅಲ್ಲಿ ನಿಮಗೆ ಹೋಲ್ಡಲ್ಲಿ ಇರೋದಿಲ್ಲ, ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಬೇಡ ಅಂತ ಡಿಲೀಟ್ ಆಗಿಬಿಡುತ್ತೆ ಆಟೋಮೆಟಿಕ್, ಅದು ಚಾಯ್ಸ್ 3 ಕೊಟ್ಟರೆ. ಓಕೆ, ಅಂದರೆ 1 to 100 ಅಲ್ಲಿ 50th ಕಾಲೇಜ್ ಅಲಾಟ್ ಆತಪ್ಪ, ನಿಮಗೆ ಇಷ್ಟ ಇಲ್ಲ ಅಂತಂದರೆ, ಆ ಕಾಲೇಜ್ ಬೇಡ ಅಂದರೆ ಆ ಒಂದೇ ಕಾಲೇಜ್ ಡಿಲೀಟ್ ಆಗುತ್ತೆ. 1 to 100 ಕಾಲೇಜಸ್ ಇದ್ದೇ ಇರುತ್ತೆ, ಬಟ್ ಓನ್ಲಿ ಥಿಂಗ್ ಇಸ್ 50th ಕಾಲೇಜ್ ಅಷ್ಟೇ ಡಿಲೀಟ್ ಆಗುತ್ತೆ. ಓಕೆ, ಅವೆಲ್ಲ ಕೂಡ ನಮಗೆ ಆಪ್ಷನ್ ಎಂಟ್ರಿಗೆ ಬಿಗಿನ್ ಆಗುತ್ತೆ. ಸೊ ಈ ರೀತಿ ಪ್ರೊಸೆಸ್ ಇರುತ್ತೆ. ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಏನಾದರೂ ನಿಮಗೆ ಹಿಂಟ್ ಕೊಡ್ತಾ ಬರ್ತಾ ಇರ್ತೀನಿ, ಸೊ ನಿಮಗೆ ಆಪ್ಷನ್ ಎಂಟ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಾ, ಸರ್ ಇನ್ನೂ ಕೂಡ ಏನೂ ಅಪ್ಡೇಟ್ ಬಂದಿಲ್ಲ, ವಿಡಿಯೋಸ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ. ನೋಡಿ ವಿದ್ಯಾರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳು ನನಗೆ DM ಮಾಡ್ತಾರೆ, ಇನ್ಸ್ಟಾಗ್ರಾಮ್ದಲ್ಲಿ ಆಗಿರ್ಬೋದು, ಕಾಲ್ ಮಾಡ್ತಾರೆ, ವಾಟ್ಸಪ್ಪಲ್ಲಿ ಕೂಡ ಸಾಕಷ್ಟು ಮೆಸೇಜ್ ಮಾಡ್ತಾರೆ. ಓಕೆ, ಅವರಿಗೆ ಅಪ್ಡೇಟ್ ಮಾಡಬೇಕು. ಮತ್ತು ಸಾಕಷ್ಟು ಪೇರೆಂಟ್ಸ್ ಕೂಡ ನನಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಸರ್ ನೆಕ್ಸ್ಟ್ ಏನು ಮಾಡಬೇಕಂತ. ಒಂದು ವಿಡಿಯೋ ಮಾಡಿದ್ರೆ ನಿಮಗೆ ಕೂಡ ಅಲ್ಲಿ ಅನುಕೂಲ ಆಗುತ್ತೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ. ಓಕೆ, ಒಂದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮೂವ್ ಆಗಬೇಕು. ಓಕೆ, ಸೊ ಟುಗೆದರ್ ನಾವು ಮೂವ್ ಆಗಿಬಿಟ್ಟು ಎಲ್ಲ ಕೋರ್ಸಿಂಗ್ ಪ್ರೊಸೆಸ್ ಏನೇ ಒಂದು ಡಿಫಿಕಲ್ಟ್ ಇದ್ದರೂ ಕೂಡ ವಿ ವಿಲ್ ರಿಸಾಲ್ವ್ ಇಟ್ ಆ್ಯಂಡ್ ವಿಲ್ ಗೋ ಫಾರ್ವರ್ಡ್ ಅಂತ ಹೇಳ್ತಾ, ಹೋದ ವರ್ಷ ಸಾಕಷ್ಟು PGCET ವಿದ್ಯಾರ್ಥಿಗಳು ವಿಡಿಯೋಸ್ ಮಾಡಿ ನಿಮಗೆ ಅಪ್ಡೇಟ್ ಮಾಡಿದ್ದೀವಿ. ಸಾಕಷ್ಟು ಪೇರೆಂಟ್ಸ್ ಕೂಡ ಖುಷಿಯಾಗಿದ್ದಾರೆ, ಮತ್ತು ವಿದ್ಯಾರ್ಥಿಗಳು ಕೂಡ ತುಂಬ ಖುಷಿಯಾಗಿದೆ. ಬೇಕಾದ್ರೆ ನೀವು ಕಮೆಂಟ್ಸ್ ಅನ್ನ ಚೆಕ್ಔಟ್ ಮಾಡ್ಕೊಳ್ಳಿ ಹೋದ ವಿಡಿಯೋದಲ್ಲಿ. ಸೊ ಅಟ್ಲೀಸ್ಟ್ ಒಂದು ಎಲ್ಲ ಎಫರ್ಟ್ಸ್ ಒಂದು ಲೈಕ್ ಇರಲಿ. ಮತ್ತು ನಿಮಗೆ ಬೇರೆ ಸಂದೇಹಗಳಿದ್ದರೆ ತಪ್ಪದೆ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ನೀವು ನಮಗೆ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.